ಕ್ಲಾಸಲ್ಲಿ ಪ್ಲಾನಿಂಗ್ ಅಲ್ಲಿ ಡಿಸೈನ್ ಸೆಂಟರ್ ಟೂಲ್ಸ್ ಪ್ಯಾಲೆಟ್ ಮತ್ತೆ ಟೆಕ್ಸ್ಟ್ ಎಲ್ಲ ಯಾವ ರೀತಿ ಬರೀಬೇಕಂತ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಸೆಕ್ಷನ್ ಎಲಿವೇಶನ್ ಯಾವ ರೀತಿ ಹಾಕೊಳ್ಬೇಕು ಪ್ಲಾನ್ ಇದೆ ನಮ್ಮ ಹತ್ರ ಈಗ. ಸೊ ಇದ್ರದ್ದು ಒಂದು ಎಲಿವೇಶನ್ ಪಾರ್ಟ್ ಯಾವ ರೀತಿ ಇರುತ್ತೆ ಅಂಡ್ ಸೆಕ್ಷನಲ್ ಪಾರ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆನಾ? ಸೊ ನಾನು ಇಲ್ಲಿ ಟೆಕ್ಸ್ಟ್ ನ ರಿಮೂವ್ ಮಾಡ್ತಿದ್ದೀನಿ. ಫಸ್ಟ್ ಈಗ ಎಲಿವೇಶನ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವಿಲ್ಲಿ ಲೆವೆಲ್ಸ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಆ ಲೆವೆಲ್ಸ್ ಏನಂತ ಅಂದ್ರೆ ಇಲ್ಲಿ ನಾನು ವಾಲ್ ಲೇಯರ್ ಇಟ್ಕೊಂಡಿರ್ತೀನಿ. ಲೇಯರ್ ಆಸ್ ಅ ವಾಲ್ ಮೆನ್ಷನ್ ಮಾಡಿದ್ದೀನಿ. ಸೊ ಲೈನ್, ಇದು ಒಂದು ಲೈನ್ ಕ್ರಿಯೇಟ್ ಮಾಡ್ತಿರೋದು ಗ್ರೌಂಡ್ ಬೇಸ್ ಅಂತ. ಓಕೆನಾ? ಸೊ ಜಸ್ಟ್ ನಾನು ಒಂದು ಲೈನ್ ಕ್ರಿಯೇಟ್ ಮಾಡಿದ್ದೀನಿ, ಇದು ಗ್ರೌಂಡ್ ಬೇಸ್. ನೆಕ್ಸ್ಟ್ ಆಫ್ಟರ್ ಗ್ರೌಂಡ್ ಬೇಸ್ ಏನಿರುತ್ತೆ ಪ್ಲಿಂತ್ ಯಾವ ಡೆಪ್ತಿಗೆ ತಗೊಂತಾ ಇದ್ದೀರಾ ಆ ಒಂದು ಡೆಪ್ತ್ ಆಫ್ಸೆಟ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋದು 1 feet 6 inch ಪ್ಲಿಂತ್ ಡೆಪ್ತ್ ಆಗ 1 feet 6 inch 1 feet 6 inch. ನೆಕ್ಸ್ಟ್ ಅದಾದ್ಮೇಲೆ ವಾಲ್ ಹೈಟ್ ಬರುತ್ತೆ. ವಾಲ್ ಹೈಟ್ 10 feet. ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ಸ್ಲ್ಯಾಬ್ ಥಿಕ್ನೆಸ್ ದಟ್ ಇಸ್ 6 inch or 4 inch. ಸೊ ಈ ರೀತಿ ಲೆವೆಲ್ಸ್ ಕ್ರಿಯೇಟ್ ಮಾಡಿರ್ತೀರಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಷನ್ಸ್ ತಗೊಳ್ಬೇಕು. ಪ್ರೊಜೆಕ್ಷನ್ ಏನಕ್ಕೆ, ಈಗ ಲೈನ್ಸ್ ನಮಗೆ ಇಲ್ಲೇನು ಲೈನ್ಸ್ ವಿಸಿಬಲ್ ಇದೆ, ಇದು ಪ್ರೊಜೆಕ್ಷನ್ಸ್. ಸೊ ಪ್ರೊಜೆಕ್ಷನ್ ಯಾವ್ಯಾವ ತಗೋತೀರಾ ಅನ್ನೋದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಈ ಎಡ್ಜ್ ವಿಸಿಬಲ್ ಇರುತ್ತೆ, ಈ ಎಡ್ಜ್ ವಿಸಿಬಲ್ ಇರುತ್ತೆ, ಈ ಎಡ್ಜ್ ವಿಸಿಬಲ್ ಇರುತ್ತೆ. 1 2 3. ಈಗ ಇನ್ ಕೇಸ್ ನಮಗೆ ಸ್ಟ್ರೇಟ್ ವಾಲ್ ಇದೆ ಅಂದ್ರೆ ಜಸ್ಟ್ 2 ಎಂಡ್ಸ್ ಬರುತ್ತೆ. ಎಕ್ಸಾಂಪಲ್ ನೀವು ಈ ಫೇಸಿಂಗ್ ಅಲ್ಲಿ ನೋಡ್ತೀರಾ ಅಂದ್ರೆ ಈ ಎಂಡ್ ಮಾತ್ರ ವಿಸಿಬಲ್ ಇದೆ. ಇಲ್ಲಿ ಒಂದು ಕಾರ್ನರ್ ಇರೋದ್ರಿಂದ ಈ ಮಿಡಲ್ ಲೈನ್ ಕೂಡ ಇಂಡಿಕೇಟ್ ಆಗುತ್ತೆ. ಸೊ ಇಲ್ಲಿ ಪ್ರೊಜೆಕ್ಷನ್ ಎಕ್ಸ್ ಲೈನ್ ಯೂಸ್ ಮಾಡಬಹುದು ಆರ್ ಎಲ್ಸ್ ರೇ ಕಮಾಂಡ್ ನ ಯೂಸ್ ಮಾಡಬಹುದು. ಔಟರ್ ಎಡ್ಜ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈಗ ಲೈನ್ ಸಿಕ್ಕಾಯ್ತು. ಎಕ್ಸ್ಟ್ರಾ ಲೈನ್ಸ್ ಏನಿದೆ ಟ್ರಿಮ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಕೂಡ ಸೈಡ್ಸ್ ಟ್ರಿಮ್ ಮಾಡಿ. ಇಲ್ಲಿ ಪ್ರೊಜೆಕ್ಷನ್ ಇಷ್ಟು ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವೇನು ಈಗ ಪಾಯಿಂಟ್ಸ್ ಇಂದ ಎಡಿಟಿಂಗ್ ಮಾಡ್ತಿರಲ್ವಾ, ಇದನ್ನ ಗ್ರಿಪ್ ಎಡಿಟಿಂಗ್ ಅಂತ ಹೇಳ್ತೀವಿ. ಈ ಲೈನ್ ಸೆಲೆಕ್ಟೆಡ್ ಮಾಡಿಬಿಟ್ಟು ಈ ಪಾಯಿಂಟ್ಸ್ ಇಂದ ಏನು ಎಡಿಟಿಂಗ್ ಮಾಡ್ತೀರಾ ಅದನ್ನ ಗ್ರಿಪ್ ಎಡಿಟಿಂಗ್ ಅಂತ ಹೇಳಲಾಗುತ್ತೆ. ಸೊ ನೆಕ್ಸ್ಟ್ ಈಗ ನಾನು ವಾಲ್ ಲೈನ್ಸ್ ನ ಡ್ರಾ ಮಾಡ್ಕೊಂಡಾಯ್ತು. ಅಂಡ್ ಫ್ರಮ್ ಫ್ರಂಟ್ ವ್ಯೂ ಡೋರ್ಸ್ ವಿಂಡೋಸ್ ಏನೇನು ಅವೈಲೇಬಲ್ ಇದೆ ಅದನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಎಲಿವೇಶನ್ ಅಂದ್ರೆ ಫ್ರಂಟ್ ವ್ಯೂ, ಫ್ರಂಟ್ ಎಲಿವೇಶನ್ ನಾವು ಡ್ರಾ ಮಾಡ್ತಿದೀವಿ ಅಂದ್ರೆ ಫ್ರಂಟ್ ಫೇಸಿಂಗ್ ಇಂದ ಡೋರ್ಸ್ ವಿಂಡೋಸ್ ಏನು ಅವೈಲೇಬಲ್ ಇದೆ ಅದು ನಾವು ಎಲಿವೇಶನ್ ಪಾರ್ಟ್ ಅಲ್ಲಿ ಇಂಡಿಕೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಸ್ ಪರ್ ಅವರ್ ಪ್ಲಾನ್ 1 ಡೋರ್ ಅಂಡ್ 1 ವಿಂಡೋ ಅಷ್ಟೇ ಇರೋದು. ಸೊ ಅಷ್ಟು ನಾವಿಲ್ಲಿ ಇಂಡಿಕೇಟ್ ಮಾಡೋಣ. ಸೊ ಮತ್ತೆ ಪ್ರೊಜೆಕ್ಷನ್ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಡೋರ್ ಪೋರ್ಷನ್ಗೆ ಅಂಡ್ ವಿಂಡೋ ಪೋರ್ಷನ್ಗೆ ಪ್ರೊಜೆಕ್ಷನ್ ಕನ್ಸಿಡರ್ ಮಾಡಿಬಿಟ್ಟು. ಸೊ ಡೋರ್ ಹೈಟ್ ಇರುತ್ತೆ 7 feet. ಆಲ್ರೆಡಿ ಡೋರ್ ಡೈಮೆನ್ಷನ್ಸ್ ಅಲ್ಲಿ ಹೇಳಿದೆ 7 feet ಡೋರ್ ಹೈಟ್ ಇರುತ್ತೆ. ಇಲ್ಲಿಂದ 7 feet. ಸೊ ಇವಾಗ ಎಕ್ಸ್ಟ್ರಾ ಲೈನ್ಸ್ ಏನಿದೆ ಇದನ್ನು ರಿಮೂವ್ ಮಾಡಿಬಿಡಿ. ಈ ಲೈನ್ಸ್ ಎಲ್ಲ ರಿಮೂವ್ ಮಾಡಿಬಿಡಿ. ಸೊ ಈಗ ನಮಗೆ ಡೋರ್ ಮಾತ್ರ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಿದೆ. ಅದೇ ರೀತಿ ವಿಂಡೋ ಹೈಟ್ 7 feet 6 ಇರಬೇಕು. ಸೊ 7 feet ಅನ್ನೋದು ನಮಗೆ ಇಲ್ಲಿ ಲಿಂಟಲ್ ಲೆವೆಲ್ ಕ್ರಿಯೇಟ್ ಆಗುತ್ತೆ, ಇದು ಚೇಂಜ್ ಆಗಲ್ಲ. ಇಲ್ಲಿಂದ ಕೆಳಗಡೆ ವಿಂಡೋ ಡೆಪ್ತ್ ಏನೇ ಕನ್ಸಿಡರ್ ಮಾಡ್ತಾರೆ ಇಲ್ಲಿಂದ ಕೆಳಗಡೆ ಬರಬೇಕು. ಸೊ ವಿಂಡೋ ಡೆಪ್ತ್ ಇದೆ ನಮ್ದು 4 feet. ಎಲಿವೇಶನ್ ಹೈಟ್ ಅಲ್ಲಿ 4 feet ಅಂತ ಇದೆ. ಸೊ ಇದು 4 feet ಆಫ್ಸೆಟ್ ಮಾಡಿದೆ. ನೆಕ್ಸ್ಟ್ ಟ್ರಿಮ್. ಸೊ 4 feet ಹೇಗೆ ಅಂತ ಕನ್ಫ್ಯೂಷನ್ ಬೇಡ. ಡೈಮೆನ್ಷನ್ ನಾನು ವಿಂಡೋಸ್ ಡೈಮೆನ್ಷನ್ಸ್ ಅಲ್ಲಿ ನಿಮಗೆ ನೋಟ್ ಮಾಡಿಸಿದ್ದೆ. ದಟ್ ಈಸ್ 4 feet by 5 feet and 4 feet by 4 feet,
3 feet 6 inches by 4 feet ಈ ಥರ ಡಿಫ್ರೆಂಟ್ ವೇರಿಯೇಷನ್ ಡೈಮೆನ್ಷನ್ಸ್ ಹೇಳಿದೆ. ಸೊ ನೀವು ಏನು ಡೈಮೆನ್ಷನ್ ವಿಂಡೋ ಯೂಸ್ ಮಾಡಿದ್ರೆ ಆ ಡೈಮೆನ್ಷನ್ ಹೈಟ್ಗೆ ಸ್ಪೆಸಿಫೈಡ್. ಹೈಟ್ ಎಲ್ಲದಕ್ಕೂ ಸೇಮ್ ಹೇಳಿದ್ದೆ ನಾನು 4 feet ಅಂತ. ಸೊ ಅದನ್ನೇ ನಾನಿಲ್ಲಿ ಆಫ್ಸೆಟ್ ಮಾಡ್ಕೊಂಡಿರೋದು. ವಿಡ್ತ್ ಆಸ್ ಪರ್ ಪ್ರಾಜೆಕ್ಷನ್ ನಮಗೆ ಸಿಕ್ಕಿರೋದು. ವಿಂಡೋ ಡೋರ್ ಕೂಡ ಅಷ್ಟೇ ಬೈ ಪ್ರಾಜೆಕ್ಷನ್ ನಮಗೆ ವಿಡ್ತ್ ಸಿಕ್ಕಿದೆ, ಹೈಟ್ ಮಾತ್ರ 7 feet ಅಂತ ಸ್ಪೆಸಿಫೈ ಮಾಡಿದ್ದೀವಿ. ಓಕೆ, ಸೊ ಈ ಥರ ಎಲಿವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಓನ್ಲಿ ನಮ್ಮ ಗ್ರೌಂಡ್ ಫ್ಲೋರ್ ಮಾತ್ರ ಇದೆ ಅಂದರೆ ಟೆರೆಸ್ ಪಾರ್ಟ್ ಇಂಡಿಕೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಆಫ್ಟರ್ ಸ್ಲ್ಯಾಬ್ ನೆಕ್ಸ್ಟ್ ಟೆರೆಸ್ ಪಾರ್ಟ್. ಟೆರೆಸ್ ಅಂದರೆ ನಮ್ಗೆ ಇಲ್ಲಿ ಪ್ಯಾರಾಪೆಟ್ ಇಂಡಿಕೇಟ್ ಮಾಡಬೇಕಾಗುತ್ತೆ. ಸೊ ಪ್ಯಾರಾಪೆಟ್ ಬಂದು ಸಮ್ 1 feet 6 inch ಆಫ್ಸೆಟ್ ಯೂಸ್ ಮಾಡ್ತೀನಿ. ಇಲ್ಲಿಂದ 1 feet 6 inch ಆ್ಯಂಡ್ ಇದನ್ನು ಲೈನ್ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ರೀತಿ ಒಂದು ಸಿಂಪಲ್ ಎಲಿವೇಶನ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಈಗ ನೆಕ್ಸ್ಟ್ ಸೆಕ್ಷನಲ್ ಪಾರ್ಟಿಗೆ ಬರೋಣ. ಇದನ್ನ ಸೈಡಲ್ಲಿ ಹಾಕ್ಬಿಡ್ತೀನಿ ಆ್ಯಂಡ್ ನೆಕ್ಸ್ಟ್ ಸೆಕ್ಷನ್ ಪಾರ್ಟಿಗೆ ಬರೋಣ. ಸೆಕ್ಷನ್ ಅಂದ್ರೆ ಏನು? ಕ್ರಾಸ್ ಸೆಕ್ಷನಲ್ ಎಲಿವೇಶನ್, ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ, ಓನ್ಲಿ ಸೆಕ್ಷನ್ ಅಂತ ಹೇಳ್ತಾರೆ. ಈ ತರ ಡಿಫ್ರೆಂಟ್ ನೇಮಿಂಗ್ಸ್ ಇಂದ ಹೇಳ್ತೀವಿ. ಸೊ ಸೆಕ್ಷನ್ ಅಂದ್ರೆ ಏನು? ಸೆಕ್ಷನ್ ಮೀನ್ಸ್ ಯಾವುದೇ ಒಂದು ಪೋರ್ಷನ್ ಆಫ್ ಬಿಲ್ಡಿಂಗ್ ನ ಹಾಫ್ ಪೋರ್ಷನ್ ಕಟ್ ಮಾಡಿದೀರಾ ಅನ್ಕೊಳ್ಳಿ. ಎಕ್ಸಾಂಪಲ್ ನಾನು ಎಲ್ಲಾದ್ರೂ ಸೆಕ್ಷನಲ್ ಲೈನ್ ಡ್ರಾ ಮಾಡ್ಕೊತಿದ್ದೀನಿ ಸಮ್ವೇರ್ ಇಲ್ಲಿ. ಮಾಡ್ಕೊಳ್ಬೇಕಾಗಿದೆ. ಸೊ ಸೆಕ್ಷನಲ್ ಲೈನ್ ಬಂದ್ಬಿಟ್ಟು ನಾನು ಈ ಬೆಡ್ರೂಮ್ ಇಂದ ಪಾಸ್ ಮಾಡಿಸ್ತಾ ಇದ್ದೀನಿ. ಇಲ್ಲೊಂದು ಸೆಕ್ಷನ್ ಲೈನ್ ಡ್ರಾ ಮಾಡಿದ್ದೀನಿ. ಓಕೆನಾ, ಸೊ ಈಗ ಈ ಸೆಕ್ಷನ್ ಲೈನ್ ಡ್ರಾ ಮಾಡಿಬಿಟ್ಟು ನನಗೆ ಅಪ್ವರ್ಡ್ ಡೈರೆಕ್ಷನ್ ಲೈನ್ಸ್ ಕೂಡ ಮಾರ್ಕ್ ಮಾಡಿದ್ದೀನಿ. ಅಂದ್ರೆ ಮೀನಿಂಗ್ ಏನಂದ್ರೆ ನಮಗೆ ಇಷ್ಟು ಪಾರ್ಟ್ ಆಫ್ ಬಿಲ್ಡಿಂಗ್ ಇಲ್ಲ ಅಂತ ಅನ್ಕೊಳ್ಳಿ. ಇಷ್ಟು ಪಾರ್ಟ್ ಆಫ್ ದ ಬಿಲ್ಡಿಂಗ್ ಇಲ್ಲ ಅಂತಂದ್ರೆ ಇಲ್ಲಿ ನಿಂತ್ಕೊಂಡಾಗ ಯಾವ್ಯಾವ ವಾಲ್ಸ್ ವಿಸಿಬಲ್ ಆಗುತ್ತೆ, ಯಾವ ಡೋರ್ಸ್ ಅಂಡ್ ವಿಂಡೋಸ್ ವಿಸಿಬಲ್ ಆಗುತ್ತೆ ಅನ್ನೋದು ನಾವು ಸೆಕ್ಷನ್ ಪಾರ್ಟ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಈಗ ಈ ವಾಲ್ ಅಂಡ್ ವಾಲ್ ಫೌಂಡೇಶನ್ ಡೀಟೇಲ್ಸ್, ಯಾವ ವಾಲ್ಸ್ ಇಂದ ನಮಗೆ ಸೆಕ್ಷನ್ ಲೈನ್ ಪಾಸ್ ಆಗಿದೆಯೋ ಅದರ ಫೌಂಡೇಶನ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಈ ಸೆಕ್ಷನ್ ಲೈನ್ ಪ್ರಕಾರ ಈ ವಾಲ್ ಮತ್ತೆ ಈ ವಾಲ್, 3 ವಾಲ್ಸ್ ನಾನು ಇಂಡಿಕೇಟ್ ಮಾಡಬೇಕಾಗುತ್ತೆ, ಫೌಂಡೇಶನ್ ಡೀಟೇಲ್ಸ್ಗೆ ಇಂಡಿಕೇಟ್ ಮಾಡಬೇಕಾಗುತ್ತೆ. ಅಂಡ್ ಫ್ರಂಟ್ ಇಂದ ಈ ವಿಂಡೋ ಕಾಣ್ತಿದೆ, ಈ ವಿಂಡೋ ಕಾಣ್ತಿದೆ. ಸೊ ಇಲ್ಲಿ ನಿಂತ್ಕೊಂಡಾಗ ನಿಮಗೆ ಈ ವಿಂಡೋ ವಿಸಿಬಲ್ ಆಗುತ್ತೆ ಅಂಡ್ ಈ ವಿಂಡೋ ಕೂಡ ವಿಸಿಬಲ್ ಆಗುತ್ತೆ. ಅಂಡ್ ಇಷ್ಟು ಥಿಂಗ್ಸ್ ನಾವು ಫೌಂಡೇಶನ್ ಅಂದ್ರೆ ಸೆಕ್ಷನ್ ಪಾರ್ಟ್ ಅಲ್ಲಿ ಹಾಕೊಳ್ಬೇಕಾಗುತ್ತೆ. ಓಕೆನಾ, ಸೆಕ್ಷನ್ ಮೀನಿಂಗ್ ಏನು, ಹೇಗೆ ಹಾಕೊಳ್ಬೇಕು ಅನ್ನೋದು ಕ್ಲಿಯರ್ ಆಯ್ತಲ್ವಾ? ಸೊ ಈಗ ನಿಮ್ಗೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಫೌಂಡೇಶನ್ ಡೀಟೇಲ್ಸ್ ನ ತೋರಿಸ್ತೀನಿ, ಅದರ ಡಿಪೆಂಡೆನ್ಸ್. ಸೊ ಇದೊಂದು ಇಮೇಜ್, ನಾನು ಜಸ್ಟ್ ಡೈಮೆನ್ಷನ್ ಡೀಟೇಲಿಂಗ್ ಪರ್ಪಸ್ ಒನ್ ಫೌಂಡೇಶನ್ ಡೀಟೇಲ್ ಡಯಾಗ್ರಾಮ್ ನಾನು ಇಲ್ಲಿ ತಗೊಂಡಿದ್ದೀನಿ. ಓಕೆನಾ, ಇಲ್ಲಿ ಲೆವೆಲ್ಸ್ ಮಾರ್ಕ್ ಮಾಡಿದ್ದೆ ನನ್ನ ಹತ್ರ, ಇಷ್ಟೊಂದು ಲೆವೆಲ್ಸ್ ಮಾರ್ಕ್ ಮಾಡಿದ್ದೆ. ಫಸ್ಟ್ ಫೌಂಡೇಶನ್ ಸೆಕ್ಷನ್ ಡ್ರಾ ಮಾಡ್ಕೋಬೇಕಂದ್ರೆ ನಾವು ಇಷ್ಟು ಲೆವೆಲ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಜಾಸ್ತಿ ಇಷ್ಟೊಂದಿದೆ ಅಂತ ತಲೆ ಕೆಡಿಸ್ಕೊಳ್ಳೋದೇನು ಇಲ್ಲ. ಸೊ ನಾವು ಗ್ರೌಂಡ್ ಎಲಿವೇಶನ್ ಅಲ್ಲಿ ಹಾಕೊಂಡಿದ್ವಿ, ಗ್ರೌಂಡ್ ಲೆವೆಲ್, ನೆಕ್ಸ್ಟ್ ಪ್ಲಿಂತ್, ಸ್ಲ್ಯಾಬ್ ಥಿಕ್ನೆಸ್, ಈ ತರ ಸೇಮ್ ಅದೇ ಬರೋದು. ಅಂಡ್ ಬಿಲೋ ದಿ ಗ್ರೌಂಡ್ ಲೆವೆಲ್ ಫುಟಿಂಗ್, ಡೆರೆಡ್ ಸ್ಟೆಪ್ ಮತ್ತೆ PPP ಇಷ್ಟು ಆ್ಯಡ್ ಆಗ್ತಿದೆ ಅಷ್ಟೇ. ಸೊ ಎಲಿವೇಶನ್ ಅಲ್ಲಿ ಏನಿತ್ತು ಹಾಗೆ ಇರುತ್ತೆ, ಗ್ರೌಂಡ್ ಲೆವೆಲ್ ಇಂದ ಮೇಲೆ. ಬಿಲೋ ದಿ ಗ್ರೌಂಡ್ ಲೆವೆಲ್ 2-3 ಲೈನ್ಸ್ ಜಾಸ್ತಿ ಆಗ್ತಿದೆ ಅಷ್ಟೇ. ಓಕೆನಾ, ಸೊ ಫಸ್ಟ್ ಲೆವೆಲ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ರೆಫರೆನ್ಸ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಆಸ್ ಯೂಸ್ವಲ್ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಇದು ಗ್ರೌಂಡ್ ಬೇಸ್ ಅಂತ ಅನ್ಕೊಳ್ಳಿ. ಈ ಲೈನ್ ಇಲ್ಲಿಂದ ಮೇಲೆ ಪ್ಲಿಂತ್ ಥಿಕ್ನೆಸ್ ಬರುತ್ತೆ 1 feet 6 inch, ಅದನ್ನ ಆಫ್ಸೆಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಅದಾದ್ಮೇಲೆ ವಾಲ್ ಥಿಕ್ನೆಸ್ ಬರುತ್ತೆ 10 feet ಆಫ್ಸೆಟ್ ಮಾಡಿ. ಅಂಡ್ ಆಫ್ಟರ್ ದಟ್ ಸ್ಲ್ಯಾಬ್ ಥಿಕ್ನೆಸ್ ಬರುತ್ತೆ 6 inches. ಓಕೆನಾ, ಅಂಡ್ ಬಿಲೋ ದಿ ಗ್ರೌಂಡ್ ಲೆವೆಲ್ ಅಂತ ಬಂದ್ರೆ ಫುಟಿಂಗ್ ಡೈಮೆನ್ಷನ್ಸ್ ದಟ್ ಈಸ್ 1 feet 6 inch. ಇಲ್ಲಿ ನಾನು ಇಂಡಿಕೇಟ್ ಮಾಡಿದೆ. ಫಸ್ಟ್ ಫುಟಿಂಗ್ 1 feet 6 inch, 1 feet 4 inch ಅಂಡ್ ಸೆಕೆಂಡ್ ಫುಟಿಂಗ್ ಆಲ್ಸೋ 1 feet 4 inch ಅಂತ. ಅದೇ ಪ್ರಕಾರ ಆಫ್ಸೆಟ್ ಮಾಡ್ಕೊಳ್ತೀನಿ 1 feet 4 inch and once again 1 feet 4 inch and last
PCC bed purpose 4 inch. ಸೊ ಇಷ್ಟು ಲೈನ್ಸ್ ಕ್ರಿಯೇಷನ್ ಆಗಿದೆ. ಈಗ ಪ್ರೊಜೆಕ್ಷನ್ ತಗೊಳ್ಳಿ, ಯಾವ್ಯಾವ ಫೌಂಡೇಶನ್ ಡೀಟೇಲ್ಸ್ನ ಹಾಕಬೇಕು ಅದೆಲ್ಲ ಪ್ರೊಜೆಕ್ಷನ್ಸ್ ತಗೊಳ್ಳಿ. ವಾಲ್ ಥಿಕ್ನೆಸ್ ಪ್ರೊಜೆಕ್ಟ್ ಮಾಡ್ಕೋಬೇಕು. ಈ ವಾಲ್, ದೆನ್ ಈ ವಾಲ್ ಅಂಡ್ ಥರ್ಡ್ ವಾಲ್. ಈ ಮೂರನ್ನ ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಜಸ್ಟ್ ಒನ್ ಫೌಂಡೇಶನ್ ಡೀಟೇಲ್ನ ಡ್ರಾ ಮಾಡಿಬಿಟ್ಟು ನೆಕ್ಸ್ಟ್ಗೆ ಕಾಪಿ ಪೇಸ್ಟ್ ಮಾಡ್ತೀನಿ. ಹೇಗೆ ಅಂದರೆ, ಸೊ ಮೊದಲು ಅನ್ನೆಸೆಸಿಟಿ ಇರೋ ಲೈನ್ಸ್ನ ರಿಮೂವ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಜಾಸ್ತಿ ಲೈನ್ ಹಾಕ್ಸ್ಬಿಟ್ಟು ಕನ್ಫ್ಯೂಷನ್ಸ್ ಆಗಲ್ಲ. ಲೈನ್ಸ್ ಏನೇನು ಬೇಡ ಅದೆಲ್ಲ ರಿಮೂವ್ ಮಾಡಿ. ಆ್ಯಂಡ್ ಈ ಪೋರ್ಷನ್ ಆಫ್ ಲೈನ್ಸ್ ಕೂಡ ನಾನು ರಿಮೂವ್ ಮಾಡ್ತೀನಿ. ಏನಕ್ಕಂದರೆ ಪ್ಲಿಂತಿಂದ ವಿಡ್ತ್ಗಳು ನಮಗೆ ಚೇಂಜ್ ಆಗ್ತಿದೆ. ಅಪ್ ಟು ಪ್ಲಿಂತ್ 9 inch ವಾಲ್ ಪ್ರೊಜೆಕ್ಷನ್ ಆಸ್ ಯೂಸ್ವಲ್ ಇರುತ್ತೆ. ಇಲ್ಲಿಂದ ವೇರಿಯೇಷನ್ಸ್ ಆಗ್ತಿರೋದ್ರಿಂದ ನಮಗೆ ಈ ಪೋರ್ಷನ್ ಅಲ್ಲಿ ಲೈನ್ಸ್ ಬೇಡ. ಓಕೆನಾ? ಆ್ಯಂಡ್ ಈಗ ಫೌಂಡೇಶನ್ ಡೈಮೆನ್ಷನ್ ನಮಗೆ ಡ್ರಾ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಒಂದು ಸೆಂಟರ್ ಲೈನ್ ಡ್ರಾ ಮಾಡಿ. ಸೆಂಟರ್ ಲೈನ್ ಡ್ರಾ ಮಾಡಿಬಿಟ್ಟು ಫಸ್ಟ್ ವಿಡ್ತ್ ಎಷ್ಟಿದೆ ನಮಗೆ 1 feet. 1 feet ಅಂದರೆ ಹಾಫ್ ಎಷ್ಟಾಗುತ್ತೆ? 1 feet ಅಲ್ಲಿ 12 inches ಇರುತ್ತೆ, ಹೌದಾ? ಸೊ 12 inches ಅಲ್ಲಿ ಹಾಫ್ ಅಂದರೆ 6 inch ಸಿಗೋದು. ಸೊ ನಾವೇನು ಮಾಡ್ಬೋದು, ಇಲ್ಲಿ ಆಫ್ಸೆಟ್ ಆಫ್ 6 inch ಮಾಡಿಕೊಂಡ್ರೆ ಇಲ್ಲಿಂದ 6 inch, ಈ ಕಡೆ 6 inch. ಸೊ ನಮಗೆ ಟೋಟಲ್ ಸಿಕ್ಕಾಯ್ತು 1 feet. ಆ್ಯಂಡ್ ಅದೇ ರೀತಿ ಎಕ್ಸ್ಟ್ರಾ ಲೈನ್ಸ್ ಇವಾಗಲೇ ಟ್ರಿಮ್ ಮಾಡ್ಕೊಳ್ಳಿ, ಸೊ ದಟ್ ಕನ್ಫ್ಯೂಷನ್ಸ್ ಆಗಲ್ಲ. ಸೊ ಸೆಂಟರ್ ಆ್ಯಂಡ್ ಸೈಡ್ ಈ ಲೈನ್ಸ್ನ ನಾನು ರಿಮೂವ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫರ್ದರ್ ವರ್ಕ್ಗೋಸ್ಕರ ನಾನು ಜಸ್ಟ್ ಸೆಂಟರ್ ಲೈನ್ ಎಸ್ಟಿಪಿ ಇದೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಫ್ಸೆಟ್ ಏನಾಗುತ್ತೆ ನೋಡೋಣ. 1 feet 6 inch ಇದೆ. ನೆಕ್ಸ್ಟ್ ವಿಡ್ತ್ 1 feet 6 inch ಹಾಫ್ ಎಷ್ಟಾಗುತ್ತೆ? 1 feet equal to 12 inches. 12 inch plus 6 inch 18 inches. 18 inch to half 9 inch. ಸೊ ಒನ್ಸ್ ಅಗೇನ್ ನೋಡಿ, 1 feet 6 inch ಹೇಗೆ ನಾವು ಡಿವೈಡ್ ಮಾಡ್ತೀವಿ ಅಂತ ಅಂದರೆ, 1 feet ಅಲ್ಲಿ 12 inches ಇರುತ್ತೆ. 12 inch ಪ್ಲಸ್ 6 inch ಟೋಟಲ್ ಆಯಿತು 18 inches. 18 inch ಹಾಫ್ ಆಗುತ್ತೆ 9 inch. ಸೊ ನಾವಿಲ್ಲಿ ಆಫ್ಸೆಟ್ ಮಾಡಬೇಕಾಗಿರೋದು 9 inch. ಅಗೇನ್ ಟ್ರಿಮ್ ಸೆಂಟರ್ ಆ್ಯಂಡ್ ಸೈಡ್. ಓಕೆ, ನೆಕ್ಸ್ಟ್ 2 feet ಇದೆ. ಇಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ. 2 feet ಅಂದರೆ ಈಸಿಲಿ 1 feet ಕನ್ಸಿಡರ್ ಮಾಡ್ಬೋದು. ಸೊ ಆಫ್ಸೆಟ್ ಆಫ್ 1 feet. ಓಕೆ, 2 feet 6 inch ಅಂತ ಇದೆ. ಹಾಫ್ ಅಂದಾಗ 1 feet 3 inch 1 feet 3 inch ಕನ್ಸಿಡರ್ ಆಗೋದು. ಸೊ ಆಫ್ಸೆಟ್ ಆಫ್ 1 feet 3 inch. ಈಗ ಸೆಂಟರ್ ರಿಮೂವ್ ಮಾಡಿಬಿಡಿ. ಇದು ಫುಲ್ ಫುಟಿಂಗ್ ರೆಡಿ ಆಗಿದೆ. ಈಗ ಸೇಮ್ ಥಿಂಗ್ ಈ ಕಡೆ ಕಾಪಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ 4 inch ವಾಲ್ ಇದೆ, ಈ ಎರಡು 9 inch ವಾಲ್ ಇರೋದು. ಸೊ ನಿಮಗೆ ಸಮ್ಟೈಮ್ಸ್ ಏನು ಮಾಡಿರ್ತಾರೆ ಅಂದರೆ 4 inch ವಾಲ್ಗೆ ಸಪ್ರೇಟ್ ಫೌಂಡೇಶನ್ ಡೈಮೆನ್ಷನ್ಸ್ ಕೊಟ್ಟಿರ್ತಾರೆ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಸೇಮ್ ಫೌಂಡೇಶನ್ ಡೀಟೇಲ್ಸ್ನ ಕಂಟಿನ್ಯೂ ಮಾಡಿರ್ತಾರೆ. ಸೊ ನಾನಿಲ್ಲಿ ಸೇಮ್ ಫೌಂಡೇಶನ್ ಡೀಟೇಲ್ ಏನಿದೆ ಅದೇ ತಗೊಳ್ತೀನಿ. ಸೆಲೆಕ್ಟ್ ಮಾಡಿ ಎಲ್ಲ ಲೈನ್ಸ್, ಕಾಪಿ ವಿತ್ ಒಂದು ಸೆಂಟರ್ ಪಾಯಿಂಟ್ ಇಂದ ತಗೊಳ್ತಾ ಇದ್ದೀನಿ. ಇಲ್ಲಿ ಮಿಡ್ ಪಾಯಿಂಟ್ ಸಿಗುತ್ತೆ. ಈ ಮಿಡ್ ಪಾಯಿಂಟ್ ಇಂದ ಈ ಮಿಡ್ ಪಾಯಿಂಟ್ಗೆ ಕಾಪಿ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ತರ ಫೌಂಡೇಶನ್ ನೆಕ್ಸ್ಟ್ ಸ್ಟೆಪ್ಸ್ಗೂ ಫಿಕ್ಸ್ ಆಗುತ್ತೆ. ಓಕೆ, ಸೊ ಈಗ ಎಕ್ಸ್ಟ್ರಾ ಲೈನ್ಸ್ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳೋಣ. ಮೊದಲು ಈ ಸೈಡ್ ಆ್ಯಂಡ್ ಇನ್ ಬಿಟ್ವೀನ್ ಸ್ಲ್ಯಾಬ್ ಲೈನ್ಸ್ ಬೇಡ, ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಸೈಡ್ಸ್ ಇರೋದು ಗ್ರೌಂಡ್ ಲೆವೆಲ್ ಲೈನ್ ಬಿಟ್ಟು ಎಕ್ಸ್ಟ್ರಾ ಲೈನ್ಸ್ ರಿಮೂವ್ ಮಾಡ್ತೀರಾ. ಗ್ರೌಂಡ್ ಲೆವೆಲ್
ಇಂಡಿಕೇಶನ್ ಪರ್ಪಸ್ ಬೇಕಾಗುತ್ತೆ. ಅಂಡ್ ವಿತ್ ಇನ್ ಫೌಂಡೇಶನ್ಸ್ ಬಿಲೋ ದಿ ಗ್ರೌಂಡ್ ಲೆವೆಲ್ ಲೈನ್ಸ್ ಮಾತ್ರ ರಿಮೂವ್ ಆಗುತ್ತೆ. ಈ ಪೋರ್ಷನ್ ಪ್ಲಿಂತ್ ಆಗಿ ಇರುತ್ತೆ. ಓಕೆ, ಸೊ ಇಷ್ಟು ಫೌಂಡೇಶನ್, ವಾಲ್, ಸ್ಲ್ಯಾಬ್ ಆಯ್ತು. ನೆಕ್ಸ್ಟ್ ಬೇಕಾಗಿರೋದು ಡೋರ್ಸ್, ವಿಂಡೋ ಯೂಸೇಜ್. ಸೊ ಡೋರ್ಸ್ ಅಂಡ್ ವಿಂಡೋಸ್ ಹೇಗೆ ಡ್ರಾ ಮಾಡ್ಕೊಳ್ಬೇಕು ಅನ್ನೋದು ನೋಡೋಣ. ಆಫ್ಸೆಟ್ 7 feet ಹೈಟ್ ತಗೊಂತೀರಾ. ಆಸ್ ಯೂಸ್ವಲ್ ನಾವು ಡೋರಲ್ಲಿ ಹೇಗೆ ತಗೊಂಡಿದ್ವಿ, ಎಲಿವೇಶನ್ ಅಲ್ಲಿ ಹೇಗೆ ತಗೊಂಡಿದ್ವಿ ಹಾಗೇನೆ 7 feet ಹೈಟ್ ತಗೊಂಡು ವಿಂಡೋಸ್ ಪ್ರೊಜೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ ಲೈನ್, ವರ್ಟಿಕಲ್, ಇಲ್ಲಿ ವಿಂಡೋ ಪ್ರೊಜೆಕ್ಷನ್ ಮಾಡಿ. ಸೊ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ ತರ ಈ ವಿಂಡೋ ಮತ್ತೆ ಈ ವಿಂಡೋ, ಎರಡು ವಿಂಡೋಸ್ ಪ್ರೊಜೆಕ್ಷನ್ಸ್ ಸಿಗುತ್ತೆ ನನಗೆ. ಓಕೆನಾ? ಸೊ ಮೊದಲು ಎಕ್ಸ್ಟ್ರಾ ಲೈನ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿಂದ. ಅಂಡ್ ದೆನ್ ಈಗ ವಿಂಡೋ ವಿಡ್ತ್ ಇದೆ ನಮ್ಮ ಹತ್ರ. ಹೈಟ್ ಆಸ್ ಯೂಸ್ವಲ್ ನಾವು ಎಲಿವೇಶನ್ ಅಲ್ಲಿ ಮಾರ್ಕ್ ಮಾಡಿದ್ವಿ 4 feet ಅಂತ, ಸೇಮ್ 4 feet ಅಂತ ಮಾರ್ಕ್ ಮಾಡ್ಕೊತೀರಾ. ಇಲ್ಲಿ ಆಫ್ಸೆಟ್ ಆಫ್ 4 feet ಡೌನ್ವರ್ಡ್ಸ್. ಅಂಡ್ ಟ್ರಿಮ್ ದಿಸ್ ಪೋರ್ಷನ್ಸ್. ಓಕೆ, ಅಂಡ್ ಇಲ್ಲಿ ಲೈನ್ಸ್ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ವಾಲ್ ಥಿಕ್ನೆಸ್. ಸೊ ಏನಕ್ಕಂದ್ರೆ ಲಿಂಟಲ್ ಥಿಕ್ನೆಸ್ ಬರುತ್ತೆ, ವಾಲ್ ಅಲ್ಲಿ ಲಿಂಟಲ್ ಥಿಕ್ನೆಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಆಫ್ಸೆಟ್ ಆಫ್ 4 inch, ಲಿಂಟಲ್ ಆಫ್ಸೆಟ್ 4 inch ಪ್ರೊವೈಡ್ ಆಗುತ್ತೆ. ಎಲ್ಲ ವಾಲ್ ಥಿಕ್ನೆಸ್ ಅಲ್ಲೂ ಬರಬೇಕು. ಅಂಡ್ ಓನ್ಲಿ ಎಟ್ ದ ಎಂಡ್ ಆಫ್ ದ ವಾಲ್ಸ್ ಛಜ್ಜಾ ಕ್ರಿಯೇಷನ್ ಬರುತ್ತೆ. ಇನ್ ಬಿಟ್ವೀನ್ ವಾಲ್ಸ್ ಛಜ್ಜಾ ಬರಲ್ಲ, ಎಂಡ್ ಆಫ್ ದ ವಾಲ್ಸ್ ಛಜ್ಜಾ ಪ್ರೊವೈಡ್ ಮಾಡಬೇಕಾಗುತ್ತೆ. ಫಾರ್ ದಟ್ take a line, specify one end point. Projection for chhaja is 1 feet 6 inch. And thickness 2 inches. So ಇದು ಸ್ಲೋಪ್ ನ ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ತರ ಕ್ರಿಯೇಟ್ ಆಗುತ್ತೆ. ಸೊ ಪ್ರೊಜೆಕ್ಷನ್ 1 feet 6 inch, ಈ ಥಿಕ್ನೆಸ್ 2 inch ಇದೆ, ಇದು 4 inch, ಇದು 2 inch ಅಂದ್ರೆ ಸ್ಲೋಪ್ ಜನರೇಟ್ ಆಗೋದು. ಅಂಡ್ ಬೇಕು ಅಂದ್ರೆ ನೀವು ಈ ಪೋರ್ಷನ್ ಟ್ರಿಮ್ ಮಾಡ್ಬೋದು. ಸೊ ಈ ತರ ಛಜ್ಜಾ ಕ್ರಿಯೇಟ್ ಆಗುತ್ತೆ. ಸೊ ಈ ಕಡೆನೂ ಇನ್ನೊಂದು ನೀವು ಡ್ರಾ ಮಾಡ್ಕೋಬಹುದು, ಆರ್ ಎಲ್ಸ್ ಇದನ್ನೇ ಮಿರರ್ ಮಾಡ್ಬೋದು. ನಾನಿಲ್ಲಿ ಮಿರರ್ ಮಾಡ್ಬಿಡ್ತೀನಿ. ಮಿರರ್ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಇಂದ ಮಿರರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಈ ಕಡೆ ಕೂಡ ಕ್ರಿಯೇಟ್ ಆಗಿದೆ. ಸೊ ಇವಾಗ ವರ್ಕಿಂಗ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಹ್ಯಾಚ್ ಅಪ್ಲಿಕೇಶನ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಹ್ಯಾಚ್ ಪೋರ್ಷನ್ಸ್ ಅಪ್ಲಿಕೇಶನ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ವರ್ಕ್ ಇದೆ ಇಲ್ಲಿ, ಪ್ಯಾರಾಪೆಟ್ ಪೋರ್ಷನ್ಸ್. ಸೊ ಪ್ಯಾರಾಪೆಟ್ ಎಷ್ಟು ತಗೊಂಡಿದ್ವಿ ನಾವು ಎಲಿವೇಶನ್ಸ್ ಅಲ್ಲಿ, 1 feet 6 inch. 1 feet 6 inch height and ವಾಲ್ ಥಿಕ್ನೆಸ್ ಇನ್ ದ ಪ್ಯಾರಾಪೆಟ್ 4 inch ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ, ಆಫ್ಸೆಟ್ ಆಫ್ 4 inch ಫಾರ್ ಪ್ಯಾರಾಪೆಟ್ ವಾಲ್ ಥಿಕ್ನೆಸ್. ಓಕೆ, ನಾವು ಕಮಿಂಗ್ ಟು ಹ್ಯಾಚ್ ಪೋರ್ಷನ್. ಹ್ಯಾಚ್ ಅಂಡ್ ಗ್ರೇಡಿಯಂಟ್ ಮತ್ತೆ ಹ್ಯಾಚ್ ನ ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಹ್ಯಾಚ್ ಪೋರ್ಷನ್ಗೆ ಬರ್ತೀನಿ. ಹ್ಯಾಚ್ ಸೆಲೆಕ್ಟ್ ಮಾಡಿ, ಹ್ಯಾಚ್ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಹ್ಯಾಚ್ ಪ್ಯಾಟರ್ನ್ಸ್ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಯಾವುದು ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ನೋಡ್ಕೊಂಡು ಅಪ್ಲೈ ಮಾಡ್ತೀರಾ. ಸೊ ಫಾರ್ ವಾಲ್ಗೆ ANS 131 132 ಈ ಎರಡರಲ್ಲಿ ಯಾವುದಾದ್ರೂ ಸ್ಪೆಸಿಫೈ ಮಾಡ್ಕೊಳ್ಬಹುದು ವಾಲ್ ಪೋರ್ಷನ್ಸ್ಗೆ.
ಇದನ್ನ ಬೇರೆ ಲೇಯರ್ ಅಲ್ಲಿ ವರ್ಕ್ ಮಾಡೋಣ ಸೊ ದಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಲೇಯರ್ ಸಮ್ ಯೆಲ್ಲೋ ಕನ್ಸಿಡರ್ ಮಾಡಿದ್ದೀನಿ ಫಾರ್ ಹ್ಯಾಚಿಂಗ್. ಹ್ಯಾಚ್ ವಾಲ್ ಪೋರ್ಷನ್ ಅನ್ನೆಲ್ಲ ಜಸ್ಟ್ ಕ್ಲಿಕ್ ಮಾಡ್ತಾ ಹೋದ್ರೆ ನಿಮಗೆ ಅಪ್ಲೈ ಆಗಿರೋದು ವಿಸಿಬಲ್ ಆಗುತ್ತೆ. ಅಂಡ್ ಇಲ್ಲಿ ಸ್ಕೇಲ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂತಂದ್ರೆ ನನಗೆ ಕೆಲವೊಂದ್ಸರಿ ವಾಲ್ ಹ್ಯಾಚ್ ಏನಿದೆ ಅದು ವಿಸಿಬಲ್ ಆಗ್ತಿರಲ್ಲ, ಕಂಪ್ಲೀಟ್ ಸಾಲಿಡ್ ಫಾರ್ಮ್ ವಿಸಿಬಲ್ ಆಗ್ತಿರುತ್ತೆ, ಆರ್ ಅಪ್ಲೈ ಆಗಿದ್ದೇ ಗೊತ್ತಾಗಲ್ಲ, ಕಂಪ್ಲೀಟ್ ಬ್ಲಾಂಕ್ ಇರುತ್ತೆ ಮುಂಚೆ ತರಾನೇ. ಈ ತರ ಕೆಲವೊಂದ್ಸರಿ ಎರರ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನೀವು ಇಲ್ಲಿ ಸ್ಕೇಲ್ ಅಂತ ಆಪ್ಷನ್ ಇರುತ್ತೆ, ದಟ್ ಈಸ್ 1 ಅಂತ ಆಪ್ಷನ್ ಇದೆಯಲ್ವಾ, ಇಲ್ಲಿ ಸ್ಕೇಲ್ ನ ವೇರಿಯೇಷನ್ ಮಾಡ್ಬೋದು. ಸ್ಕೇಲ್ ವೇರಿಯೇಷನ್ ಮಾಡೋದ್ರಿಂದ ಹ್ಯಾಚ್ ಟೆಕ್ಸ್ಚರ್ ಏನಿದೆ ಅದನ್ನು ಕ್ಲಿಯರ್ ಆಗಿ ನೋಡ್ಬೋದು. ಅಂಡ್ ದೆನ್ ಸ್ಲ್ಯಾಬ್ ಅಲ್ಲಿ ಕಾಂಕ್ರೀಟ್ ಫಿಲ್ಲಿಂಗ್ ಬರುತ್ತೆ, ಸ್ಲ್ಯಾಬ್ ಪೋರ್ಷನ್ ಅಂಡ್ ಇನ್ ಛಜ್ಜಾ ಪೋರ್ಷನ್, ಲಿಂಟಲ್ ಪೋರ್ಷನ್, ಕಾಂಕ್ರೀಟ್ ಫಿಲ್ಲಿಂಗ್ ಅಂಡ್ PCC ಬೆಡ್. ಸೊ ಇಷ್ಟು ವರ್ಕ್ಸ್ ಅಲ್ಲಿ ಏನು ಕಾಂಕ್ರೀಟ್ ಫಿಲ್ಲಿಂಗ್ ವಿಸಿಬಿಲಿಟಿ ಇರುತ್ತೆ. ಈಗ ಸ್ಕೇಲ್ ನೋಡಿ ಇಲ್ಲೇನು ವಿಸಿಬಲ್ ಇಲ್ಲ, ನಾನೇನ್ ಮಾಡ್ತೀನಿ ಸ್ಕೇಲ್ ನ ಡಿಕ್ರೀಸ್ ಮಾಡ್ತೀನಿ 0.1, ಅವಾಗ ಸ್ವಲ್ಪ ವಿಸಿಬಲ್ ಇದೆ. ಇನ್ನ ಚೇಂಜ್ ಆಗಬೇಕು ಅಂದ್ರೆ ಇನ್ನ 0.5 ಕಾಂಕ್ರೀಟ್ ಟೆಕ್ಸ್ಚರ್ ವಿಸಿಬಲ್ ಇದೆ. ಈ ತರ ನಮ್ಗೆ ನಾವೇನು ಹಾಕಿರ್ತೀವಿ ಅದನ್ನ ಟೆಕ್ಸ್ಚರ್ ಅದು ಕ್ಲಿಯರ್ ಆಗಿ ಕಾಣೋ ತರ ಸ್ಕೇಲಿಂಗ್ ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಫೌಂಡೇಶನ್ ಪಾರ್ಟ್, ಇಲ್ಲಿ ಸ್ಟೋನ್ ಆರ್ ಬ್ರಿಕ್ ಹ್ಯಾಚ್ ನ ಪ್ರೊವೈಡ್ ಮಾಡ್ಬೋದು. ನೀವು ಸ್ಟೋನ್ ಕೊಡ್ತೀರಾ ಅಂತ ಅಂದ್ರೆ ಲೈನ್ ವಿತ್ ಡಾಟೆಡ್ ಪ್ಯಾಟರ್ನ್ ಇದೆ, ANS 133 ಅಂತ, ಇದನ್ನ ಯೂಸ್ ಮಾಡೋದು. ಬ್ರಿಕ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಇಲ್ಲಿ ಬ್ರಿಕ್ ಇಂಡಿಕೇಶನ್ಸ್, ಇಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಸ್ಟೋನ್ ಇಂಡಿಕೇಶನ್ಸ್ ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ ಸ್ಕೇಲ್ ಈಗ ತುಂಬಾ ಕಡಿಮೆ ಆಯ್ತು, ಜಾಸ್ತಿ ಮಾಡ್ಕೊಳ್ಳಿ. ಅಂಡ್ ಲಾಸ್ಟ್ ಈ ಪಾರ್ಟ್ ಇದೇನಿರುತ್ತೆ, ಅರ್ತ್ ಫಿಲ್ ಇರುತ್ತೆ. ವಿತ್ ಪಾರ್ಟ್ ಅಲ್ಲಿ ಅರ್ತ್ ಫಿಲ್ ಇರುತ್ತೆ. ಸೊ ಅರ್ತ್ ಫಿಲ್ ಪರ್ಪಸ್ ನೀವು ಇಲ್ಲಿ ಅರ್ತ್ ಫಿಲ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಯೂಸ್ ಮಾಡ್ಬೋದು. ಅರ್ತ್ ಅಂತ ಆರ್ ಎಲ್ಸ್ ಗ್ರಾವೆಲ್ ಅಂತ ಇರುತ್ತೆ, ಇದನ್ನ ಯೂಸ್ ಮಾಡ್ಬೋದು. ಅನ್ಇವನ್ ಸ್ಟೋನ್ಸ್ ತರ ಇಂಡಿಕೇಶನ್ ಇರುತ್ತೆ. ಸೊ ಈಗ ಸ್ಕೇಲ್ ಇಲ್ಲಿ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಇಷ್ಟು ಕ್ರಾಸ್ ಸೆಕ್ಷನಲ್ ಡೀಟೇಲ್ಸ್. ಅಂಡ್ ದೆನ್ ಕಮಿಂಗ್ ಟು ಗ್ರೇಡಿಯಂಟ್ ಪಾರ್ಟ್. ಸೊ ಹ್ಯಾಚ್ ಅಲ್ಲ ನಿಮಗೆ ಗ್ರೇಡಿಯಂಟ್ಸ್ ಇರುತ್ತೆ. ಹ್ಯಾಚ್ ಆಪ್ಷನ್ ಏನಿದೆ ಇಲ್ಲ ಕೆಳಗಡೆ ಗ್ರೇಡಿಯಂಟ್ ಅಂತ ಆಪ್ಷನ್ ಇದೆ. ಗ್ರೇಡಿಯಂಟ್ಗೆ ಹೋಗ್ತೀರಾ ಅಂದ್ರೆ ಇಲ್ಲಿ ಗ್ರೇಡಿಯಂಟ್ ಪ್ಯಾಟರ್ನ್ಸ್ ಇರುತ್ತೆ. ಇದು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಸೊ ಗ್ರೇಡಿಯಂಟ್ ಬಂದು ಎಲಿವೇಶನ್ ಪಾರ್ಟ್ ಅಲ್ಲಿ ಯೂಸ್ ಮಾಡ್ಬೋದು, ಅಂಡ್ ವಾಲ್ ಅಲ್ಲಿ ವಾಲ್ ಥಿಕ್ನೆಸ್ ಎಲ್ಲ ಫಿಲ್ ಮಾಡೋಕ್ಕಂತ ಯೂಸ್ ಮಾಡ್ಬೋದು. ಅವ್ರ ಎಲ್ಸಿನಿ ಏನಾದರೂ ಡಿಸೈನ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ಪೋರ್ಷನ್ ಫಿಲ್ಲಿಂಗ್ ತರನು ಯೂಸ್ ಮಾಡ್ಕೋಬಹುದು. ಇಲ್ಲಿ ಯಾವುದೇ ಪ್ಯಾಟರ್ನ್ ಇದೆ ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದೇ ಗ್ರೇಡಿಯಂಟ್ ಅಲ್ಲೇ ವಿಸಿಬಲ್ ಇರುತ್ತೆ. ಆಮೇಲೆ ಚೇಂಜ್ ಮಾಡ್ತೀರಾ ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಅಂಡ್ ಕಲರ್ಸ್ ಕೂಡ ಬ್ಲೂ ಅಂಡ್ ಯೆಲ್ಲೋ ಅಲ್ಲಿದೆ. ಕಲರ್ ಫಾರ್ಮ್ಯಾಟ್ ಚೇಂಜ್ ಮಾಡ್ತೀರಾ ಅಂದ್ರೆ ಇಲ್ಲಿರುತ್ತೆ ಗ್ರೇಡಿಯಂಟ್ ಕಲರ್ 1, ಗ್ರೇಡಿಯಂಟ್ ಕಲರ್ 2 ಅಂತ. ಇಲ್ಲಿ ಕಲರ್ ಫಾರ್ಮ್ಯಾಟ್ಸ್ ನ ಚೇಂಜ್ ಮಾಡಬಹುದು ಬೇರೆ ಫಾರ್ಮ್ಯಾಟ್ಗೆ. ಸೊ ಈಗ ಮತ್ತೆ ನಿಮಗೆ ಬೇರೆ ಕಲರ್ಸ್ ಅಲ್ಲಿ ಬೇಕಾಗಿದೆ ಅಂದ್ರೆ ಒನ್ಸ್ ಕ್ಲೋಸ್ ಮಾಡಿ ಮತ್ತೆ ಗ್ರೇಡಿಯಂಟ್ ಆಪ್ಷನ್ ಹೋಗ್ಬಿಟ್ಟು ಚೇಂಜ್ ಮಾಡಬೇಕು. ಒಂದೇ ಕಮಾಂಡ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಮುಂಚೆ ಏನು ಅಪ್ಲೈ ಆಗಿರುತ್ತೆ ಅದಕ್ಕೂ ಕೂಡ ತಗೊಳ್ತಾ ಇರುತ್ತೆ. ನೆಕ್ಸ್ಟ್ ಈಗ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ಅಪ್ಲಿಕೇಬಲ್ ಆಗಲ್ಲ, ಈ ಪೋರ್ಷನ್ಗೆ ಅಪ್ಲಿಕೇಬಲ್ ಆಗಲ್ಲ. ಓಕೆನಾ? ಸೊ ಈ ತರ ಗ್ರೇಡಿಯಂಟ್ಸ್ ಕಲರ್ಸ್ ನ ಸೆಟ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಗ್ರೇಡಿಯಂಟ್ ಈ ತರ ವಾಲ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ವಾಲ್ಸ್ ನ ಈ ತರ ಫಿಲ್ ಮಾಡ್ಕೋತೀರಾ. ಇದು
ಲುಕ್ ಚೇಂಜ್, ಅಪಿಯರೆನ್ಸ್ ಚೆನ್ನಾಗಿರುತ್ತೆ ಈ ತರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. So this is about hatch and gradient. And ಇಲ್ಲಿ ಡಿಸೈನ್ ಸೆಂಟರ್ ಅಪ್ಲಿಕೇಬಲ್ ಅಂದ್ರೆ ಡಿಸೈನ್ ಸೆಂಟರ್ ಅಂದ್ರೆ ಇಲ್ಲಿ ನಾವು ಇಂಟೀರಿಯರ್ ಥಿಂಗ್ಸ್ ಕೊಟ್ಟಿದ್ವಿ, ಸೋಫಾ, ಚೇರ್, ಡೈನಿಂಗ್ಸ್ ಅಂತ. ಇದನ್ನ ಗ್ರೂಪ್ ಮಾಡ್ಕೋಬಹುದು ನಾವು. ಗ್ರೂಪ್ ಏನ್ ಯೂಸ್ ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ಗ್ರೂಪ್ ಅಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಒಂದು ಬೆಡ್ರೂಮ್ ಇಂಟೀರಿಯರ್ ನೀವು ಫಿಕ್ಸ್ ಮಾಡಿರ್ತೀರಾ. ಒಂದು ಬೆಡ್, ಟೇಬಲ್ ಮತ್ತೆ ಒಂದು ಚೇರ್ ಈ ತರ ಕೊಟ್ಟು, ಅವ್ರ ಲಿವಿಂಗ್ ಅಲ್ಲಿ ತಗೊಂಡ್ರೆ ನಾವು ಸೋಫಾ ವಿತ್ ಚೇರ್ ಈ ತರ ಅರೇಂಜ್ ಮಾಡಿರ್ತೀವಿ. ಸೊ ಒಂದು ಸೇಮ್ ಅರೇಂಜ್ಮೆಂಟ್ ಇನ್ನೊಂದು ಲಿವಿಂಗ್ ಏರಿಯಾ ಬೇಕಂದ್ರೆ ಇದನ್ನ ಗ್ರೂಪ್ ಮಾಡ್ಕೊಂಡಿದ್ರೆ ಈಸಿಲಿ ಕಾಪಿ ಮಾಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಅಪಾರ್ಟ್ಮೆಂಟ್ ಪ್ಲಾನ್ ಇದೆ ನಿಮ್ಮ ಹತ್ರ. ಆ ಅಪಾರ್ಟ್ಮೆಂಟ್ ಪ್ಲಾನ್ ನಲ್ಲಿ ನಂಬರ್ ಆಫ್ 2 BHK 3 BHKs ಇರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಎಲ್ಲ ಕಡೆನೂ ಬೆಡ್ರೂಮ್ ಇಂಟೀರಿಯರ್ ಸೇಮ್ ಸೆಟ್ಟಿಂಗ್ಸ್ ಬೇಕಾಗುತ್ತೆ, ಲಿವಿಂಗ್ ಏರಿಯಾ ಇಂಟೀರಿಯರ್ ಸೇಮ್ ಸೆಟ್ಟಿಂಗ್ ಬೇಕಾಗುತ್ತೆ, ಕಿಚನ್ ಇಂಟೀರಿಯರ್ಸ್ ಸೇಮ್ ಸೆಟ್ಟಿಂಗ್ಸ್ ಬೇಕಾಗುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಸಿಮಿಲರ್ ಇರೋದ್ರಿಂದ. ಸೊ ಆ ತರ ಇದ್ದಾಗ ನಾವು ಗ್ರೂಪ್ ಮಾಡ್ಕೊಂಡಿದ್ರೆ ಅದನ್ನ ಈಸಿಲಿ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಸೊ ವರ್ಕ್ ಫಾಸ್ಟ್ ಆಗುತ್ತೆ ಅಲ್ವಾ. ಸೊ ಗ್ರೂಪ್ ಆಪ್ಷನ್ ನಿಮಗೆ ಇಲ್ಲಿ ಸೈಡ್ ಅಲ್ಲಿ ಸಿಗುತ್ತೆ. ಇಲ್ಲಿ ಗ್ರೂಪ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಗ್ರೂಪ್ ನ ಸೆಲೆಕ್ಟ್ ಮಾಡಿಬಿಟ್ಟು ಯಾವ್ಯಾವ ಆಬ್ಜೆಕ್ಟ್ ಗ್ರೂಪ್ ಆಗಬೇಕು ಅದನ್ನ ಸೆಲೆಕ್ಟ್ ಮಾಡ್ತೀರಾ. ನಾನು ಈ 3 ಥಿಂಗ್ಸ್ ನ ಸೆಲೆಕ್ಟ್ ಮಾಡಿದೀನಿ, ಎಂಟರ್. ಸೊ ಈಗ ಸೆಲೆಕ್ಟ್ ಮಾಡಿದಾಗ ನನಗೆ ಈ 3 ಒಂದೇ ಗ್ರೂಪ್ ಅಲ್ಲಿ ಸಿಗುತ್ತೆ. ಓಕೆನಾ. ಅಂಡ್ ಇನ್ನು ಎಡಿಟಿಂಗ್ಸ್ ಏನ್ ಮಾಡ್ಬೋದು ಇಲ್ಲಿ ಅಂದ್ರೆ, ಅನ್ಗ್ರೂಪ್ ಮತ್ತೆ ಅನ್ಗ್ರೂಪ್ ಆಗುತ್ತೆ. ಮತ್ತೆ ಗ್ರೂಪ್ ಮಾಡ್ಕೋಬೇಕಂದ್ರೆ ಗ್ರೂಪ್ ಸೆಲೆಕ್ಟ್ ಮಾಡಿಬಿಟ್ಟು ಯಾವ್ಯಾವ ಆಬ್ಜೆಕ್ಟ್ ಗ್ರೂಪ್ ಆಗಬೇಕು ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಂಟರ್ ಮಾಡ್ತೀರಾ. ಅಂಡ್ ದೆನ್ ಗ್ರೂಪ್ ಎಡಿಟ್ ಅಂತ ಇದೆ. ಗ್ರೂಪ್ ಎಡಿಟ್ ಅಂತ ಅಂದ್ರೆ ಯಾವುದೇ, ಈಗ ನಾನು ಗ್ರೂಪ್ ಮಾಡಿದೀನಿ, ಇದರಿಂದ ಸಮ್ ಆಬ್ಜೆಕ್ಟ್ಸ್ ನ ಆಡ್ ಮಾಡಬೇಕು ಆರ್ ರಿಮೂವ್ ಮಾಡಬೇಕು, ಬೇಡವಾಗಿರೋದು. ಈಗ ನಂಗೆ ಇದರಲ್ಲಿ ಟೇಬಲ್ ಅಂಡ್ ಸೋಫಾ ಕೊಟ್ಟಿದ್ದೀನಿ, ಡೈನಿಂಗ್ ಕೂಡ ಆಡ್ ಮಾಡಬೇಕಿತ್ತು, ಆಡ್ ಮಾಡ್ಬೋದು. ಆರ್ ಎಲ್ಸ್ ಯಾವುದೇ ಒಂದು ಟೇಬಲ್ ನ ರಿಮೂವ್ ಮಾಡಿಬಿಟ್ಟು ನಾನು ಡೈನಿಂಗ್ ಹಾಕ್ತೀನಿ. ಈ ತರ ಎಡಿಟಿಂಗ್ಸ್ ಇತ್ತಂದ್ರೆ ಎಡಿಟಿಂಗ್ಸ್ ಅಲ್ಲಿ ಹೋಗ್ತೀರಾ, ಗ್ರೂಪ್ ಎಡಿಟ್ ಹೋಗ್ಬಿಟ್ಟು ಇಲ್ಲಿ ಕಮಾಂಡ್ ಲೈನ್ ಅಲ್ಲಿ ಆಡ್ ಆಬ್ಜೆಕ್ಟ್ಸ್ ರಿಮೂವ್ ಆಬ್ಜೆಕ್ಟ್ಸ್ ಅಂತ ಕೇಳುತ್ತೆ. ಆಡ್ ಆಗ್ಬೇಕಂದ್ರೆ ಆಡ್ ಆಪ್ಷನ್ ಕ್ಲಿಕ್ ಮಾಡ್ತೀರಾ, ಯಾವ ಆಬ್ಜೆಕ್ಟ್ ಆಡ್ ಆಗ್ಬೇಕು ಸೆಲೆಕ್ಟ್ ಮಾಡ್ತೀರಾ, ಎಂಟರ್ ಕೊಡ್ತೀರಾ. ಸೊ ಈಗ ಈ 3 ಒಂದೇ ಗ್ರೂಪ್ ಅಲ್ಲೇ ಇಂಡಿಕೇಟ್ ಆಗುತ್ತೆ. ಅದೇ ರೀತಿ ರಿಮೂವ್ ಆಗ್ಬೇಕಂದ್ರೆ ಗ್ರೂಪ್ ಎಡಿಟ್, ರಿಮೂವ್ ಆಬ್ಜೆಕ್ಟ್ಸ್, ಯಾವ ಆಬ್ಜೆಕ್ಟ್ ರಿಮೂವ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಿ ಎಂಟರ್ ಮಾಡ್ತೀರಾ. ಸೊ ಅದು ಗ್ರೂಪ್ ಸೆಲೆಕ್ಷನ್ ಅಲ್ಲಿ ಇರಲ್ಲ. ಸೊ ನೆಕ್ಸ್ಟ್ ಗ್ರೂಪ್ ಸೆಲೆಕ್ಷನ್ ಆನ್ ಆಫ್. ಗ್ರೂಪ್ ಸೆಲೆಕ್ಷನ್ ಆನ್ ಆಫ್ ಏನ್ ಯೂಸ್ ಅಂತ ಅಂದ್ರೆ, ಈಗ ಗ್ರೂಪ್ ಮಾಡಿರ್ತೀರಾ ಬಟ್ ಎಲ್ಲಾ ಸಿಚುವೇಶನ್ ಅಲ್ಲಿ ನಮ್ಗೆ ಗ್ರೂಪ್ ಆಬ್ಜೆಕ್ಟ್ಸ್ ಕಾಪಿ ಬೇಡ. ಕೆಲವೊಂದು ಸಿಚುವೇಶನ್ ಅಲ್ಲಿ ಸಿಂಗಲ್ ಕಾಪೀಸ್ ಬೇಕಾಗಿರುತ್ತೆ, ಕೆಲವೊಂದು ಸಿಚುವೇಶನ್ ಅಲ್ಲಿ ಗ್ರೂಪ್ ಕಾಪೀಸ್ ಬೇಕಾಗಿರುತ್ತೆ. ಸೊ ಯಾವಾಗ ಗ್ರೂಪ್ ಕಾಪಿ ಬೇಕು ಅಂತ ಅಂದ್ರೆ ಗ್ರೂಪ್ ಸೆಲೆಕ್ಷನ್ ಆನ್ ಅಲ್ಲಿ ಇಟ್ಕೊಳ್ಬಹುದು. ಗ್ರೂಪ್ ಸೆಲೆಕ್ಷನ್ ಆಫ್ ಅಲ್ಲಿ ಇಟ್ಕೊಂಡ್ರೆ ಸಿಂಗಲ್ ಸೆಲೆಕ್ಷನ್ ಅಲ್ಲೇ ಆಗುತ್ತೆ. ಯಾವಾಗ ಬೇಕೋ ಅವಾಗ ಮಾತ್ರ ನಾವು ಗ್ರೂಪ್ ಸೆಲೆಕ್ಷನ್ ಆನ್ ಮಾಡ್ಬೇಕು. ನೋಡಿ ಇವಾಗ ಸಿಂಗಲ್ ಆಗಿ ಸೆಲೆಕ್ಟ್ ಆಗುತ್ತೆ. ಅಗೇನ್ ಗ್ರೂಪ್ ಸೆಲೆಕ್ಷನ್ ಬೇಕಂದ್ರೆ ಗ್ರೂಪ್ ನ ಆನ್ ಮಾಡ್ಕೊಳ್ಳಿ, ಗ್ರೂಪ್ ಸೆಲೆಕ್ಷನ್ ಆಗುತ್ತೆ. ಸೊ ಈ ತರ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಗ್ರೂಪ್ ಸೆಲೆಕ್ಷನ್ ಆನ್ ಆಫ್. ಓಕೆನಾ. ಸೊ ಇಷ್ಟು ಇವತ್ತಿನ ಟಾಪಿಕ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ದಿ ಕ್ಲಾಸ್.